ಇನ್ನು ಕನ್ನಡ ಸಿನಿಮಾದಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಮತ್ತು ಸೀರಿಯಲ್ಗಳಲ್ಲೂ ನಾಯಕಿಯಾಗಿ ಅಭಿನಯಿಸುತ್ತಿದ್ದಂಥ ಅತಿ ದೊಡ್ಡ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಯಾರು ಈ ನಟಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಅತಿ ದೊಡ್ಡ ಕಲಾವಿದೆ ಮತ್ತು ನಟಿ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟಿ ಇದೀಗ ನಿಧನರಾಗಿದ್ದಾರೆ ಎಂದು ಮಾಹಿತಿ ಬರ್ತಾಯಿದ್ದು. ಅವರು ಬೇರೆ ಯಾರನ್ನ ಸವಿ ಮಾದಪ್ಪ ಅವ್ರನ್ನ ಸೌಜನ್ಯ ಅಂತಲೂ ಕೂಡ ಕರೆಯಲಾಗ್ತಿತ್ತು. ಅವರು ಮೂಲತಃ ಕೊಡಗುನವರಾಗಿರೋಂಥ ಇವರು ಕೊರೋನಾ ಆದ ನಂತರ ಅವಕಾಶಗಳ ಕೊರತೆ ಉಂಟಾಗಿ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಿದೆ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಸಿಲುಕಿದ್ದು ಸಾಕಷ್ಟು ಸಾಲಗಳನ್ನು ಕೂಡ ಇವರು ಮಾಡಿಕೊಂಡಿದ್ದರು. ಮತ್ತು ಸಿನಿಮಾಗಳು ಅವ್ರು ಮಾಡಿದಂಥ 5-6 ಸಿನಿಮಾಗಳು ಕೂಡ ಫ್ಲಾಪ್ ಆಗಿದ್ವು. ಅದು ಕೂಡ ಯಾರ್ಯಾವುದು ಹೊಸ ಹೀರೋಗಳ ಜೊತೆ ಮಾಡಿದಂಥ ಸಿನಿಮಾಗಳು ಹೇಳೋಕ್ಕೆ ಹೆಸರಿಲ್ದಂಗೆ ಕೂಡ ಹೋಗಿದ್ವು. ಇನ್ನು ಗೀತಾ ಸೀರಿಯಲ್ನಲ್ಲಿ ಸುಮಾರು ಒಂದು 30-40 ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯ ಮಾಡಿದ್ರು. ಆ ಎಪಿಸೋಡ್ನಲ್ಲಿ ಬಂದಂಥ ಕೆಲವೊಂದು ಹಣವಾದಿಂದ ಸ್ವಲ್ಪ ಸಮಸ್ಯೆ ಬಗೆಹರಿಸ್ಕೊಂಡಿದ್ರು. ಮತ್ತೆ ಅವಕಾಶಗಳು ಸಿಗುತ್ತೆ ಅಂತ ಅಂದುಕೊಂಡಿದ್ದರು ಸವಿ ಮಾದಪ್ಪ ಅವರು. ಆದರೆ ಅಂದುಕೊಂಡ ಮಟ್ಟ ಅವಕಾಶಗಳು ಸಿಗಲಿಲ್ಲ. ಸದ್ಯ ಈ ರೀತಿ ಪತ್ರ ಬರೆದಿಟ್ಟು ಕೊನೆಯ ಸೆಳೆದಿದ್ದನ್ನು ನೋಡಿ ಅವ್ರ ತಂದೆ ತಾಯಿನೂ ಕೂಡ ತುಂಬಾ ಕಣ್ಣೀರು ಹಾಕಿದ್ದಾರೆ. ಆಸ್ಪತ್ರೆ ಮುಂದೆ ಬಿಕ್ಕಿ ಹತ್ತಿದ್ದಾರೆ. ಸದ್ಯ ನೀವೇನಂತೀರಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.